ಎಲ್ಲಿ ನೋಡಿದರೂ ಎ ಅನ್ನು ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಎ ಇಲ್ಲದೆ ಇರೋಕೆ ಆಗ್ತಾ ಇಲ್ಲ ಪಬ್ಲಿಕ್ಗೆ. ಸೊ ಇವಾಗ ಇದರಲ್ಲಿ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಜಾಸ್ತಿ ಎ ಕಂಪನೀಸ್ ಬಂದಿವೆ. ಚಾಟ್ ಜಿಪಿಟಿ, ಜೆಮಿನಿ, ಮೈಕ್ರೋಸಾಫ್ಟ್ ಈ ಥರ ಜಾಸ್ತಿ ಕಂಪನೀಸನ್ನು ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಸೊ ಇವಾಗ ಹ್ಯಾಕರ್ಸ್ ಇದನ್ನು ಟಾರ್ಗೆಟ್ ಮಾಡಿದ್ದಾರೆ. ಟಾರ್ಗೆಟ್ ಮಾಡಿ ಏನು ಮಾಡ್ತಾರೆ ಅಂದರೆ, ನೀವು ಚಾಟ್ ಜಿಪಿಟಿ ಯೂಸ್ ಮಾಡ್ತಿದ್ರೆ ಅನ್ಕೋ, ಅವರು ಒಂದು ಟಾರ್ಗೆಟ್ ತೊಗೊತಾರೆ. ಚಾಟ್ ಜಿಪಿಟಿಯನ್ನು ತೊಗೊತಾರೆ. ಚಾಟ್ ಜಿಪಿಟಿಯನ್ನು ತೊಗೊಂಡು ಡೇಟಾ ಪಾಯ್ಸನಿಂಗ್ ಮಾಡ್ತಾರೆ. ನೀವು ಚಾಟ್ ಜಿಪಿಟಿಯಲ್ಲಿ ನಮ್ಮ ಇಂಡಿಯಾಗೆ ಫ್ರೀಡಮ್ ಯಾವಾಗ ಸಿಕ್ಕಿದೆ ಅಂದರೆ ಕರೆಕ್ಟ್ 1947 ಅಂತ ಹೇಳುತ್ತೆ. ಆದರೆ ಇವರು ಏನು ಮಾಡ್ತಾರೆ ಅಂದರೆ, ಅದೆಲ್ಲ ವೆಬ್ಸೈಟಲ್ಲಿ, ಆ್ಯಪ್ಸಲ್ಲಿ ಹುಡುಕಿ ನಿಮಗೆ ಉತ್ತರ ಕೊಡುತ್ತೆ. ಈ ಥರ ಕೊಡೋದ್ರಿಂದ ಅವರು ಹ್ಯಾಕರ್ಸ್ ಏನು ಮಾಡ್ತಾರೆ ಅಂದರೆ, ವೆಬ್ಸೈಟಲ್ಲಿ ಎಲ್ಲ ಪಾಯ್ಸನಿಂಗ್ ಮಾಡ್ತಾರೆ, ಡೇಟಾ ಪಾಯ್ಸನಿಂಗ್ ಮಾಡ್ತಾರೆ. ಅಂದರೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ. ರಾಂಗ್ ಇನ್ಫಾರ್ಮೇಷನ್ ಕೊಡೋದ್ರಿಂದ ನೀವು ಚಾಟ್ ಜಿಪಿಟಿ ಯಾರು ಯೂಸ್ ಮಾಡಲ್ಲ. ಚಾಟ್ ಜಿಪಿಟಿ ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತದೆ ಅಂತಂದೇಳಿ ನೀವು ಬೇರೆ ಎಗೆ ಶಿಫ್ಟ್ ಆಗ್ತೀರಿ. ಈ ಥರ ಶಿಫ್ಟ್ ಆಗೋದ್ರಿಂದ ಚಾಟ್ ಜಿಪಿಟಿಗೆ ಲಾಸ್ ಆಗ್ಬೋದು. ಸೊ ಈ ಥರ ಹ್ಯಾಕರ್ಸ್ ಚಾಟ್ ಜಿಪಿಟಿ ಅವರಿಗೆ ಅಮೌಂಟ್ ಡಿಮ್ಯಾಂಡ್ ಮಾಡ್ತಾರೆ. ಅಮೌಂಟ್ ಡಿಮ್ಯಾಂಡ್ ಮಾಡಿದ ತಕ್ಷಣ, ಅಮೌಂಟ್ ಕೊಟ್ಟಿದ ತಕ್ಷಣ ಹ್ಯಾಕರ್ಸಿಗೆ ಇದನ್ನು ಎಲ್ಲ ಡೇಟಾ ಪಾಯ್ಸನಿಂಗ್ ಇದು ಮಾಡ್ತಾರೆ. ಈ ಬರೋ ಫ್ಯೂಚರಲ್ಲಿ ಇದು ಜಾಸ್ತಿ ಟ್ರೆಂಡಿಂಗ್ ನಡೀತಾ ಇದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ.